ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನೇನುಪಮಯಸ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ವಿಚಾರಕ್ಕೆ ಬರೋದಾದರೆ, ಇಂದಿನ ಕೆಲವು ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 12 ಬರ್ತಾ ಇದೆ. ಈ ಒಂದು ಸೀಸನ್ ಬಗ್ಗೆ ಒಂದಿಷ್ಟು ಮಾಹಿತಿ ಬಗ್ಗೆ ಮಾತಾಡ್ತಾ ಹೋಗೋಣ. ಬಿಗ್ ಬಾಸ್ ಅಂದಮೇಲೆ ಅಲ್ಲಿ ಒಂದಿಷ್ಟು ಆಟದ ಜೊತೆಗೆ ಊಟನೂ ಬೇಕಾಗುತ್ತೆ. ಸೊ ಹಾಗಾಗಿ ಮೇನ್ ಕುಕ್ಕರ್ ಆಗಿ ಅಂದರೆ ಅಡುಗೆ ಮಾಡ್ತಕ್ಕಂಥ ಪರಿಣಿತಿ ಹೊಂದಿರತಕ್ಕಂಥ ಒಬ್ಬ ಕಂಟೆಸ್ಟೆಂಟ್ಗಳು ಅಥವಾ ಇಬ್ಬರು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಹೋಗುವುದು ಒಂದು ಉತ್ತಮವಾಗಿರ್ತಕ್ಕಂಥ ಅಂಶ ಅಂತಲೇ ಹೇಳ್ಬೋದು. ಈಗ ನಡೀತಕ್ಕಂಥ ಕ್ವಾಟ್ಲೆ ಕಿಚನ್ನಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಮುಖಾಂತರ ಅಡುಗೆ ಒಂದು ಪಾಕಶಾಲೆಯಲ್ಲಿ ಪ್ರವೀಣತೆಯನ್ನು ಹೊಂದಿರತಕ್ಕಂಥ ಇಬ್ಬರು ಕಂಟೆಸ್ಟೆಂಟ್ಗಳು ಯಾರು ಬಿಗ್ ಬಾಸ್ ಮನೆಗೆ ಹೋಗೋ ಚಾನ್ಸ್ ಬಹಳಷ್ಟಿದೆ ಅನ್ನೋದನ್ನ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಬರ್ತಕ್ಕಂಥದ್ದೇ ಶಿಲ್ಪಾ. ಇವರೇನಾದರೂ ಬಿಗ್ ಬಾಸ್ ಮನೆಗೆ ಬಂದರೆ ಇವರು ಸರ್ವೇ ಆಗೋದು ಸಾಧ್ಯನಾ? ಆ ಒಂದು ಮನೆಯಲ್ಲಿ ಆ ಜಗಳ, ಆ ಪ್ರೆಷರ್, ಆ ಒಂದು ಮೂಮೆಂಟ್ನ ಇವ್ರ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗತ್ತಾ? ನನ್ನ ಪ್ರಕಾರ ಹೇಳೋದಾದ್ರೆ ಇವ್ರ ಕೈಯಿಂದ ಆಗೋಲ್ಲ ಅನ್ಸುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಟ ಚಟ ಚಟ ಚಂದ್ರಣ್ಣ. ಇವರು ಬಿಗ್ ಬಾಸ್ ಮನೆಗೆ ಹೋಗೋನಪ್ಪ ಅಂದರೆ ಆ ಮನೆಗೆ ಹೊಂದಿಕೊಳ್ಳುವಂಥ ಕ್ವಾಲಿಟೀಸ್ ಇವರಲ್ಲಿ ಇವೇನಾ? ನನ್ನ ಪ್ರಕಾರ ಹೇಳೋದಾದರೆ ಇವರಲ್ಲಿ ಆ ಒಂದು ಕ್ವಾಲಿಟೀಸು ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂತಂದರೆ ಮೊನ್ನೆ ಅಂದರೆ ರೀಸೆಂಟಾಗಿ ನಡೆದಿರ್ತಕ್ಕಂಥ ಕ್ವಾಟ್ಲೆ ಕಿಚನ್ನಲ್ಲಿ ಇವರ ಒಂದು ಅಡುಗೆ ಒಂದು ಏನಿದೆ ಆ ಒಂದು ಅಡುಗೆ ಮಾಡಿರ್ತಕ್ಕಂಥ ಅಡುಗೆ ಜಡ್ಜಸ್ಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ತಕ್ಷಣ ಕೋಪಗೊಂಡು ನಾನು ಕ್ವಿಟ್ ಮಾಡ್ತೀನಿ, ಈ ಪ್ರೋಗ್ರಾಮ್ ಬಿಟ್ಟು ಹೋಗ್ತೀನಿ, ಅಡುಗೆ ಸರಿ ಇಲ್ಲನಪ್ಪ ಅಂತಂದರೆ ನಾನು ಮನೆಗೆ ಹೋಗ್ತೀನಿ ಅಂತೇಳಿ ಖ್ಯಾತೆ ತೆಗಿತಾರೆ ಚಂದ್ರ ಅವರು. ಸೊ ಈ ರೀತಿ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಸರ್ವೇ ಆಗೋದು ತುಂಬಾ ಕಷ್ಟ ಆಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಒತ್ತಡಗಳು ಇವು ನಿವಾರಿಸಬೇಕಾಗತ್ತೆ. ಆ ಮನೆಯಲ್ಲಿ ಒಂದಿಷ್ಟು ಒತ್ತಡಗಳು, ಒಂದಿಷ್ಟು ಊಹಾಪೋಹಗಳನ್ನು ಎದುರಿಸಬೇಕಾಗತ್ತೆ. ಜಿದ್ದಿಗೆ ಬಿದ್ದು ಹೋರಾಡಬೇಕಾಗುತ್ತೆ. ಈ ಥರ ಕ್ವಿಟ್ ಮಾಡ್ತೀನಿ ಅಂತಂದರೆ ಅಲ್ಲಿ ಈ ರೀತಿ ನಡೆಯೋದಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಪ್ರೇರಣಾ. ತೆಲುಗು ಬಿಗ್ ಬಾಸಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದಿಷ್ಟು ಅನುಭವಗಳನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಅಂತಲೇ ಹೇಳ್ಬೋದು ಇವರು. ಸೊ ಇವರು ಆ ಮನೆಯಲ್ಲಿ ಸಿಚುವೇಶನ್ಗೆ ತಕ್ಕಂಗೆ ಅಡ್ಯಾಪ್ಟ್ ಆಗ್ಬೋದು ಅಂತ ಕಾಣಿಸುತ್ತೆ. ಜಗಳ ಪಗಳ ಇವರಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಗೊತ್ತರೆ ಸತೆ ಶೋಭಾ ಶೆಟ್ಟಿನ ಕರ್ಕೊಂಬಂದಂಗೆ ಈ ಸತನೂ ಪ್ರೇರಣಾ ತಗೊಂಬಂದು ಬಿಗ್ ಬಾಸ್ ಮನೆಯೊಳಗೆ ಬಿಟ್ಟರು ಬಿಡ್ಬೋದು, ಯಾರಿಗೆ ಗೊತ್ತು. ಮೊದಲ ತಲೆಕೆಟ್ಟು ನನ್ನ ಮಗ ಬಿಗ್ ಬಾಸ್ ಏನು ಬೇಕಾದ್ರೂ ಮಾಡ್ತಾನೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಕೆಂಪಮ್ಮ. ಬಿಗ್ ಬಾಸ್ ಮನೆಗೆ ಇವರು ಹೋಗೋದು ತುಂಬಾ ಡೌಟ್ ಅಂತ ಕಾಣಿಸುತ್ತೆ. ಯಾಕಂತಂದರೆ ಆ ಪಾಟಿ ದೇಹನ ಇಟ್ಕೊಂಡು ಅಲ್ಲಿ ಆಟ ಆಡೋಕ್ಕೆ ಆಗಲ್ಲ. ಜಗಳ ಪಗಳ ಮಾಡ್ಬೋದು ಅನಿಸುತ್ತೆ, ಅದು ಅವ್ರಿಗೆ ಸೂಟ್ ಆಗಲ್ಲ. ನೆಕ್ಸ್ಟ್ ರಘು ಅವ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಆಮೇಲೆ ದಿಲೀಪ್ ಶೆಟ್ಟಿ, ಚಂದನ್ ಇವ್ರ ಬಗ್ಗೆ ಹೇಳೋದಾದರೆ ಪರವಾಗಿಲ್ಲ, ಒಂದಿಷ್ಟು ಚಾಕ್ಲೇಟ್ ಬಾಯ್ಸ್ ಅಂತಲೇ ಹೇಳ್ಬೋದು. ಇವ್ರು ಹೋದರೆ ಒಂದಿಷ್ಟು ಲವ್ ಪವಿ ಡವಿ ಗುವಿ ನೋಡ್ಬೋದು. ಕಾವ್ಯ ವಿಚಾರಕ್ಕೆ ಬರೋದಾದರೆ ಇವರು ಒಂದಿಷ್ಟು ಹಳೆಯ ಸೀಸನ್ಗಳಲ್ಲಿ ಅಂದರೆ ಹಿಂದಿನ ಸೀಸನ್ನಲ್ಲಿ ಐಶ್ವರ್ಯ ಸಿಂಧೋಗಿ ಅವರ ಒಂದು ಕ್ಯಾರೆಕ್ಟರ್ ಪ್ರಕಾರನೇ ಇವರು ಒಂದು ಹೋಲಿಕೆ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಸೊ ಹೊಂದ್ಕೊಳ್ಬೋದು, ಹೋದರೆ ಬೆಟರ್ ಆಗಿರುತ್ತೆ. ತುಂಬಾ ಮುದ್ದಾಗಿದ್ದಾರೆ, ನೋಡೋಕ್ಕೂ ಚೆನ್ನಾಗಿದ್ದಾರೆ. ಸೊ ಹೋದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಶರ್ಮಿತಾ ಗೌಡ. ಸೊ ಇವ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ, ನೋಡ್ಕೋಬೋದು. ಕ್ವಾಟ್ಲೆ ಕಿಚನ್ನಲ್ಲಿ ಯಾರೆಲ್ಲ ಹೋಗ್ಬೋದು ಅನ್ನೋ ಒಂದು ವಿಡಿಯೋನ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಗೈಸ್, ಇದಾಗಿತ್ತು ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.